ಪ್ರಜ್ಞಶ್ರೀ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಈ ವರ್ಷದ ಪ್ರಪ್ರಥಮ ಪೂರ್ಣ ಪ್ರಜ್ಞಶ್ರೀ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಕುಟಪ್ರಾಯರಂತಿರುವ ನಮ್ಮ ಇವತ್ತಿನ ಆವಿರ್ಭಾವ ಕಾರ್ಯಕ್ರಮದ ಉದ್ಘಾಟಕರು, ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೂ ಆಗಿರುವ ಗೌರವಾನ್ವಿತ ಡಾಕ್ಟರ್ ಶಿವಾನಂದ್ ವೆಂಕಣ್ಣ ನಾಯಕ್ ಸರ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ವರ್ತಮಾನದೊಂದಿಗೆ ಮುಖಾಮುಖಿಯಾಗಲೇಬೇಕು. ಹೀಗೆ ವಿರಳದಲ್ಲಿ ಮಾತ್ರ ಭೂತಕಾಲವು ವರ್ತಮಾನದಲ್ಲಿ ಪುನರ್ಭವಿಸುತ್ತದೆ. ಅದು ವ್ಯಕ್ತಿತ್ವ ಅನಾವರಣಗೊಳ್ಳುವ ಸಮಯ. ಈ ಮಾತಿಗೆ ಸಾಕ್ಷಿಯಾದವರು ತಾವು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಅಮೃತಧಾರೆ ಎರೆದು ಶಿಸ್ತು, ಸಮಯ ಪ್ರಜ್ಞೆ, ದಕ್ಷತೆ, ದಾನಶೀಲ ಗುಣಗಳಿಂದ ಅತ್ಯುತ್ತಮ ಸಂಘಟಕರಾಗಿ, ಸಾಹಿತಿಗಳಾಗಿ, ಶಿಕ್ಷಣ ಪ್ರೇಮಿಗಳಾಗಿ, ಜ್ಞಾನದ ಗಡಿಯಾಗಿ, ಆದರ್ಶ ಕೃಷಿಕರಾಗಿ ಗುರುತಿಸಿಕೊಂಡಿರುವವರು ತಾವು. ಕಾರವಾರದ ಪ್ರಸಿದ್ಧ ಕಾಲೇಜುಗಳಲ್ಲಿ ಒಂದಾದ ಶಿವಾಜಿ ಕಾಲೇಜ್ ಆಫ್ ಎಜುಕೇಶನ್ ಬಾಡದ ನಿವೃತ್ತ ಪ್ರಾಚಾರ್ಯರಾಗಿ ಎಂಎ, ಪಿಎಚ್ಡಿ ಪದವಿಗಳನ್ನು ಪೂರೈಸಿ 32 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಿಎಡ್ ಪದವಿಯನ್ನು ಬೋಧಿಸಿದ್ದು, ನಿಮ್ಮ ಮಾರ್ಗದರ್ಶನದಲ್ಲಿ 7 ವಿದ್ಯಾರ್ಥಿಗಳು ಎಂಫಿಲ್ ಪದವಿಯನ್ನು ಪಡೆದಿದ್ದು ತಾವು ಕಲಿಸುತ್ತಾ ಕಲಿತವರು. ಅಂತಾರಾಷ್ಟ್ರೀಯ ಸಮ್ಮೇಳನ ಗ್ವಾಲಿಯರ್ನಲ್ಲಿ ಭಾಗವಹಿಸಿ ಜಿಲ್ಲೆಗೆ ಕೀರ್ತಿ ತರುವುದರ ಜೊತೆಯಲ್ಲಿ 5 ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧವನ್ನು ಮಂಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕಲಶಪ್ರಾಯರಾದವರು ತಾವು. ವಿವಿಧ ಬಿಎಡ್ ಕಾಲೇಜುಗಳಲ್ಲಿ, ಇತರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ತಾವು ಕಾರ್ಯನಿರ್ವಹಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ತೆರೆದವರು. ಶಿಕ್ಷಣದ ಕುರಿತು 8 ಲೇಖನಗಳನ್ನು, 3 ಪುಸ್ತಕಗಳನ್ನು ಪ್ರಕಟಿಸಿದವರು. ತಾವು ಬರೆದ ಪ್ರಬಂಧಗಳು ದೆಹಲಿಯ ಡಿಸ್ಕವರಿ ಅಪ್ಲಿಕೇಶನ್ನಲ್ಲಿ ಪ್ರಕಟವಾಗಿದ್ದು ಒಂದು ಮೈಲಿಗಲ್ಲು. ಸಿಂಡಿಕೇಟ್ ಸದಸ್ಯರಾಗಿ ತಮ್ಮನ್ನು ನೇಮಕ ಮಾಡಿರುತ್ತದೆ. ಅಷ್ಟೇ ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಶೈಕ್ಷಣಿಕ ಮಂಡಳಿಯ ಸದಸ್ಯರಾಗಿ, ಖಾಸಗಿ ಪ್ರೌಢಶಾಲಾ ಮಂಜೂರಾತಿ ಪರಿಶೀಲನಾ ಸಮಿತಿಯ ಸದಸ್ಯರಾಗಿ, ಅತ್ಯುತ್ತಮ ಶಿಕ್ಷಕರ ಆಯ್ಕೆ ಸಮಿತಿಯ ಸದಸ್ಯರಾಗಿ, ದೆಹಲಿಯ ಎನ್ಸಿಟಿಇ ಸದಸ್ಯರಾಗಿ, ಹೀಗೆ ಶೈಕ್ಷಣಿಕ ಕ್ಷೇತ್ರದ ಅಷ್ಟದಿಕ್ಕುಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಹೊಸ ಭಾಷ್ಯವನ್ನು ಬರೆದಿದ್ದೀರಿ. ನಿವೃತ್ತಿಯ ನಂತರವೂ ಸಂಪೂರ್ಣವಾಗಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ತಾವು ಒಬ್ಬ ಬಹುಮುಖಿ ಪರಿಪೂರ್ಣ ವ್ಯಕ್ತಿತ್ವದವರು ಎನ್ನುವುದನ್ನು ಸಾದರಪಡಿಸುತ್ತದೆ. ನಿಮ್ಮ ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ನಮ್ಮ ಶ್ರೀ ವೆಂಕಟರಮಣ ದೇವ ಶ್ರೀಧರ್ ಸ್ವಾಮಿ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ತಮಗೆ ಪ್ರಪ್ರಥಮ ಪೂರ್ಣ ಪ್ರಜ್ಞಶ್ರೀ ಪ್ರಶಸ್ತಿ 2026 ಪ್ರದಾನ ಮಾಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಈ ಕ್ಷಣ ನನಗೆ ಸ್ವಲ್ಪ ಭಾವುಕನನ್ನಾಗಿ ಮಾಡಿಬಿಡ್ತು. ಬಹುಶಃ ಏನೋ ಮಾತನಾಡಬೇಕು ಅನ್ನುವಂಥ ಆಲೋಚನೆ ಇತ್ತು. ಬಹುಶಃ ನನಗೆ ಸೂಚನೆಯನ್ನು ಮಾಡದೆ ಈ ಸಂದರ್ಭದಲ್ಲಿ ಒಂದು ಗೌರವಪೂರ್ವಕವಾದಂತಹ ಅಭಿನಂದನೆಯನ್ನು, ಪ್ರಶಸ್ತಿಯನ್ನು ವೆಂಕಟರಮಣ ದೇವ ಈ ಸನ್ನಿಧಾನದಲ್ಲಿ ನೀಡುವುದರ ಮೂಲಕವಾಗಿ ನನಗೆ ನನ್ನ ಜೀವನಕ್ಕೆ ಒಂದು ಕ್ಷಣಕ್ಕೆ ಸಾರ್ಥಕತೆಯ ಒಂದು ಕ್ಷಣವನ್ನು ಉಂಟು ಮಾಡಿದಂತಹ ಸಂಸ್ಥೆ ಎಲ್ಲ ಪದಾಧಿಕಾರಿಗಳೇ. ಬಹುಶಃ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಬಹುಶಃ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಭಾಳ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮದ ಬಗ್ಗೆ ಆಗಲಿ, ಶಾಲೆಯ ಬಗ್ಗೆ ಆಗಲಿ, ಶಿಕ್ಷಕರ ಬಗ್ಗೆ ಆಗಲಿ, ಪೋಷಕರ ಬಗ್ಗೆ ಆಗಲಿ, ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಏನನ್ನೂ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಬಹುಶಃ ಸೋದರಿ ಕೀರ್ತಿ ಎಷ್ಟು ಅದ್ಭುತವಾಗಿ ತನ್ನ ಮನದಾಳದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಕೆಲವೊಂದು ಭಾವನೆಗಳನ್ನು, ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಅನಾವರಣಗೊಳಿಸುವುದರ ಮೂಲಕವಾಗಿ
ತಾನು ಒಬ್ಬ ಹೆಣ್ಣು ಮಗಳಾಗಿ, ತಾನೊಬ್ಬ ತಾಯಿಯಾಗಿ ಈ ಸಂಸ್ಥೆಯನ್ನು ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಮುನ್ನಡೆಸಬೇಕು, ಅಂಕೋಲೆಯ ಸಮಸ್ತ ಬಂಧುಗಳಿಗೆ ಒಂದು ಅರ್ಥಪೂರ್ಣವಾದಂಥ ಶಿಕ್ಷಣ ವ್ಯವಸ್ಥೆಗೆ ನಾಂದಿಯನ್ನು ಹಾಡಬೇಕು ಎನ್ನುವಂಥದ್ದನ್ನು ಅವರು ಇಟ್ಟುಕೊಂಡಿದ್ದಾರೆ ಅನ್ನೋದು ಅವರ ಮಾತಿನಲ್ಲಿ ಸ್ಪಷ್ಟವಾಗ್ತದೆ. ಬಹುಶಃ ಮಾಂಟೆಸರಿ ಅಂತಕ್ಕಂಥ ಶಿಕ್ಷಣ ತಜ್ಞರ ಬಗ್ಗೆ ಹೇಳುವಾಗ ಮೈಯೆಲ್ಲ ರೋಮಾಂಚನ ಆಗ್ತದೆ ಅಂಥ ಸಂಸ್ಥೆಯಲ್ಲಿ ಇವತ್ತು ನಾನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಮಾತನಾಡಿದ್ದೇನೆ ಅನ್ನುವಂಥ ಆಶಯದೊಂದಿಗೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ನಮ್ಮ ಸಹೋದರಿ ಕೀರ್ತಿಗೆ ಯಾವುದೇ ಅಳುಕು ಇಲ್ಲ. ಈ ಸಂಸ್ಥೆಯನ್ನು ಸಮರ್ಥವಾಗಿ ಅವಳು ನಡೆಸ್ತಾಳೆ. ಯಾಕಂದರೆ ಅವಳಿಗೆ ಬೆಂಬಲವಾಗಿ ಅನೇಕರು ಇದ್ದಾರೆ, ಶಿಕ್ಷಕರಿದ್ದಾರೆ. ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಈ ಶಾಲೆಯ ಮಕ್ಕಳು ಶ್ರೇಷ್ಠ ಮಟ್ಟದ ವಿದ್ಯಾರ್ಥಿಗಳಾಗಿ ವ್ಯಕ್ತಿತ್ವ ದೊಡ್ಡದಾಗಿ ಅವರು ಅನಾವರಣ ವೆಂಕಟರಮಣ ದೇವರು ತಮಗೆಲ್ಲ ಆಯುಷ್ಯದ ಆರೋಗ್ಯ ನೀಡಿ ಈ ಸಂಸ್ಥೆಯನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸಲಿ ಅಂತ ಶುಭ ಹಾರೈಕೆಯಿಂದ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.